ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸಂಡೇ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಶಾಪಿಂಗ್ ಮಾಡಿ ರೇಷನ್ ಎಲ್ಲ ತೊಗೊಂಡ್ಬರ್ತೀವಿ. ತರಕಾರಿ ಎಲ್ಲ ಹಾಗೆ ತೊಗೊಂಬರೋಣ ಹೂವು ಎಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇದು ಹೂವಿನ ಮಾರ್ಕೆಟ್. ಇವತ್ತು ಮಾರ್ಕೆಟಿಗೆ ಬಂದಿದ್ವಿ. ಸ್ವಲ್ಪ ಎಷ್ಟು ಡಿಸೈನ್ ಹೂವು ಹಾರಗಳೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಹೂವಿನ ಮಾರ್ಕೆಟಲ್ಲಿ ನೋಡೋಕ್ಕೆ ಚೆನ್ನಾಗಿ, ಅಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ಹೂವುಗಳ ರೇಟ್. ನಾನು ನಮ್ಮ ಯಜಮಾನ್ರ ಹತ್ರ ಹಾಗೆ ನಮ್ಮ ಐದನೇ ಹೆಂಡತಿ ಎಲ್ಲ ಬಂದಿದ್ವಿ. ಸೊ ಅಲ್ಲಿ ರೇಷನ್ದೆಲ್ಲ ತೊಗೊಂಡ್ವಿ. ಈ ಕಡೆ ಹೋಗ್ತಾರೆ ಸೂಡು. ಎಷ್ಟು ಇದು 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 ಯಾರು ಹಾಕೊಳ್ಳಲ್ಲ ನಮ್ಮಲ್ಲಿ. ಓ, ಇಲ್ಲಿ ಕಟ್ಟಿರೋ ಹೂವು ಎಲ್ಲ ಇದೆ. ನಮ್ಮ ಬೆಂಗಳೂರಲ್ಲಿ ಮಾರ್ಕೆಟ್ ಅಂದರೆ ಹಿಂಗೆ ಮಸ್ತಾಗಿರುತ್ತೆ, ರಶ್ ಇರುತ್ತೆ. ಬಟ್ ಇವತ್ತು ರಶ್ ಇಲ್ಲ. ಇವಾಗ ಹಬ್ಬ ಯಾವುದು ಸದ್ಯದಲ್ಲಿಲ್ಲ. ನಮಗೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಬೇಕಿತ್ತು ಭಾನುವಾರ ಹೋಗಿ. ಆ ಕಾರಣದಿಂದ ನಾವು ಮಾರ್ಕೆಟಿಗೆ ಸ್ವಲ್ಪ ತರಕಾರಿ ಅದೆಲ್ಲ ತೊಗೊಂಡೋಗ್ಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಿತ್ತು ಅಂತ ಬಂದಿದ್ವಿ. ಎಷ್ಟಿದೆ ನೋಡಿ ಗಂಧಿಗೆ ಸಾಮಾನು ಅಂಗಡಿ, ಪೂಜೆ ಸಾಮಾನು ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಈಗ ಒತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರೋಷ್ಟು ಸಾಕಾಗೋಗಿದೆ. ಮಾರ್ಕೆಟಲ್ಲಿ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಕತ್ಲಾಯಿತು. ಸ್ವಲ್ಪ ಎಲ್ಲ ತಗೊಳ್ಳೋದು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ನೈಟೇ ಆಗೋಯ್ತು. ಮಕ್ಕಳೇನು ಮಾಡ್ತಾಯಿದ್ರು ಮನೇಲಿ. ಹೋಗ್ತಾ ಇದ್ದೀವಿ ಈಗಷ್ಟೇ. ಇದು ಮೇಲೆ ಟೆರಸ್ ಮೇಲೆ ಸೀಟ್ ಮೇಲೆ ಇಟ್ಬಿಟ್ಟು ಬಾ ನೋಡೋಣ. ಮುಂದೆ ಈ ಕಡೆ ತೀಸ್ತಾ ಕೈಯೆಲ್ಲ ನೋಡಿದ ಅಪ್ಪ ಹುಳಿ ಚಾಕು ಇಟ್ಕೊಂಡು ಸರಿ ಎರಡಿದೆ. ಇಲ್ಲಿ ಮಿಕ್ಕಿದ್ದು ಬ್ಯಾಗಲ್ಲಿ ಸೊ ಮಾರ್ನಿಂಗು ಎಲ್ಲರೂ ಗುಡ್ ಮಾರ್ನಿಂಗ್. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲರೂ ರೆಡಿಯಾಗಿದ್ವಿ. 3 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ರೆಡಿಯಾದ್ವಿ. ಸೊ ಈಗ ಆಲ್ರೆಡಿ 5 ಗಂಟೆ ಆಯಿತು. ಇನ್ನೆಲ್ಲರೂ ರೆಡಿಯಾಗಿ ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಪ್ಯಾಕಿಂಗ್ ಅಂದರೆ ಅಲ್ಲಿಗೆ ತೊಗೊಂಡೋಗೋ ಮಸಾಲೆ ಐಟಮ್ಮು ಅದೆಲ್ಲ ಪ್ಯಾಕಿಂಗು. ಸೊ ಅಲ್ಲೋಗಿ ಮತ್ತು ದೇವಸ್ಥಾನದೆಲ್ಲ ವೀಡಿಯೋ ಮಾಡಬೇಕು. ಆಮೇಲೆ ಸ್ವಲ್ಪ ಆರ್ಡ್ರ್ ಮಾಡ್ತೀನಿ, ಇಲ್ಲಾಂದರೆ ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ನೋಡೋಣ. ಸ್ವಲ್ಪನೇ ಮಾಡಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಓಕೆ, ಸ್ಟಾರ್ಟ್ ಆಯ್ತು. ಲೈವ್ ಕಾದು ವಿಡಿಯೋ. ಎಲ್ಲರೂ ಹೊರಟ್ವಿ ಮಾರ್ನಿಂಗ್ ಅಂದ್ಕೊಂಡು. 8 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗೋಷ್ಟು ಕರೆಕ್ಟಾಗಿ 11 ಗಂಟೆ ಆಗೋಗುತ್ತೆ. ಇಕ್ಕಟ್ಟು ಎಲ್ಲರೂ ಗಾಡಿಯಲ್ಲಿ, ಇನ್ನೊಂದು ಗಾಡಿ 3-4 ಗಾಡಿಯಲ್ಲಿ ಹೋಗಿದ್ದೀವಿ. ನೋಡೋಣ ಆಮೇಲೆ. ನಮ್ಮ ಚಿಕ್ಕಪ್ಪ ಗಾಡಿ ಓಡಿಸ್ತವ್ರೆ ಇವತ್ತು. ಚಿಕ್ಕಪ್ಪ ಕೊಟ್ಟಿದ್ದೀವಿ ನಾವು ಇಷ್ಟು ಜನ. ಹೋಗ್ತೀವಿ, ನೋಡೋಣ ಇವತ್ತು ಹೆಂಗೆ ಓಡಿಸ್ತಾರೋ. ಆನೆ ಕಾಲದ ಆನ್ ಸೈಕುಣ ಮಾట్లాಡ್ತಾ ఉంది. ರೆಡಿ ಆಗಿದೆಯಾ ಚೆನ್ನಾಗಿ? ಮಾರ್ನಿಂಗ್ 5 ಗಂಟೆಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಟೆಂಪಲ್ ಹತ್ರ ಒಂದು 6 ಗಂಟೆ 7 ಗಂಟೆಗೆ ಬರೋಣ ಅಂದ್ಕೊಂಡ್ವಿ. ಆದರೂ ಈಗ ಬಂದ್ವಿ ನೋಡಿ ಈ ಊರಿಗೆ. ಬರೋ ಅಷ್ಟರಲ್ಲಿ ಈಗ 9 o'clock ಆಗೋಯ್ತು. ಬೆಳಗ್ಗೆ ಬಿಟ್ಟವರು. ಈ ಕಡೆ ಇಲ್ಲಿ ಟೆಂಪಲ್ ತೋರಿಸಿಲ್ಲ, ಚಿಕ್ಕ ಟೆಂಪಲ್ಲೇ. ಅಂದರೆ ಇಲ್ಲಿ ನಮ್ಮ ಮಾವನವರು ಅವಾಗ
ಯಾವಾಗೋ ಒಂದು ಕಾಲದಲ್ಲಿ ಅವರು ಅಪ್ಪ ನಮ್ಮ ಮಾವ ಅವ್ರ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋರಂತೆ. ಆವಾಗಿಂದ ಅದು ಮನೆ ದೇವ್ರ ಥರ ನಾವು ಮಾಡ್ಕೊಂಡು ಬಂದುಬಿಟ್ವಿ ವರ್ಷ. ಸೊ ಹಾಗಾಗಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ. ನಮ್ಮ ಮನೆ ಮಕ್ಕಳಿಗೆ ಯಾರಿಗಾರು ತಲೆ ಕೂದಲು ತೆಗಿಬೇಕು ಅಂದರೂ ಇಲ್ಲಿಗೆ ಬರಬೇಕು. ಎಲ್ಲ ಒಬ್ಬೊಬ್ಬರೇ ಬರೀ ಫ್ಯಾಮಿಲಿ ಮಾತ್ರ ಬಂದಿದ್ದೀವಿ ಈಗ ಎಲ್ಲರೂ. ಆಮೇಲೆ ಇಲ್ಲಿ ಊರಲ್ಲಿ ತುಂಬ ಜನ ಇದ್ದಾರೆ, ಎಲ್ಲರೂ ಬರ್ತಾರೆ. ನಾನು ನೀನು ಜೋಡಿ, ನಮ್ಮ ಬೇಬಿ ಬಂದಿಲ್ಲ ಅಂದ್ರೆ ಇವಾಗ ಜೋಡಿ ಸಿಕ್ಬಿಡ್ತು. ಅಯ್ಯೋ ನಮ್ಮ ಅತ್ತೆ ಮಾವ ಅವರೆಲ್ಲ ಬೆಳಗ್ಗೆನೆ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆಲ್ಲ. ಇದೇ ದೇವಸ್ಥಾನ, ಚಿಕ್ಕ ದೇವಸ್ಥಾನನೇ ಇದು. ಇವತ್ತು ನಮ್ಮ ಫುಡ್ ಇದು. ಪಾಪ ಅನ್ನ ಕುಡ್ದಂಟ ಅಭಿಷೇಕ ಮಾಡ್ತಾ ಇದ್ದಾರೆ. ಪುಟ್ಟ ಕೋಳಿ ಓಡೋಗ್ತೈತೆ, ಕಳ್ಳ ಕೋಳಿ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಆಯ್ಕೊಳ್ಳಿ ಕುಕು ಅಂತ. ಇವ್ರಿಗೆಲ್ಲ ಕೆಲಸನೇ ಇಲ್ಲ, ಕೆಲಸ ಕೊಡ್. ಮಂಕೀಸ್ ಚಿಕ್ಕ ಮಂಕಿ ಅಲ್ಲಿ ಒಳಗ ಎಷ್ಟು ಕ್ಯೂಟಾಗ ಮಗು ನೋಡು, ಎಷ್ಟು ಚೆನ್ನಾಗಿ ಹಗ್ ಮಾಡ್ಕೊಂಡಿದೆ ಅವ್ರ ಅಮ್ಮ. ಕಾನ್ಫಿಡೆನ್ಸ್ ಓಡ್ ಬಂತು ಅಂದರೆ ನಾವು ಓಡೋಗ್ಬೇಕು. ಆಮೇಲೆ ಪಾಪು ನಿಮ್ಮ ಥರನೇ ಪಾಪು, ಅದು ಪಾಪು. ಆ ಮಮ್ಮಿನ ಹಗ್ ಮಾಡ್ಕೊಂಡಿತೆ, ಈ ಪ್ರಸಾದ ಎಲ್ಲ ತಿಂತಾ ಇದೆ ಅದು. ಗುರಾಯಿಸ್ತೈತೆ, ಜಂಪ್ ಮಾಡಿಬಿಡುತ್ತೆ ಆಮೇಲೆ. ओम शांति शांति बुद्धि हो सर्वेश्वरम सर्वभूतेश्वरम ओम शुक्ल जंबोधम गंगेशं गोदावरी ओम भाव सर्वमंगल मानसवता देवाय गुणे इडुकुल कथा इडुकुल ಇನ್ನೂ ಅವ್ರು ಬಂದಿಲ್ಲ, ಅಲ್ಲೇ ಇರ್ತಾರೋ ಏನೋ. ಅದು ಏನು ಕಮ್ಮಿನಾ ಬ್ಯಾರ್ಕಿ, ಅದೆಲ್ಲೋ ದೂರ. ದೇವರು ಕೂಡ ನಮ್ಮ ಚಿಕ್ಕಪ್ಪಗೆ ಕಿವಿಯಲ್ಲಿ ಹೂವು ಇಟ್ಬಿಟ್ಟಿದೆ. ದೇವರೇ ನಿನ್ ಕಿವಿಯಲ್ಲಿ ಹೂವು ಇಡ್ತಾರದಂಗಾದ್ರೆ. ಬಾಗುಂಟಂಡೆ ಈಗ ಬಂದಿರೋ ಅತಿಥಿಗಳು, ನಮ್ಮ ಅತಿಥಿಗಳು. ಈಗ ಬಂದಿರೋ ಅತಿಥಿಗಳು. ಊಟ ಮಾಡ್ತೀವಿ, ಅಡಿಗೆ ಮಾಡ್ತೀವಿ, ಊಟ ಮಾಡಿ. ಅಡಿಗೆ ಮಾಡ್ತೀವಿ, ಊಟ ಮಾಡಿ. ಬನ್ರಿ, ದರ್ಶನಕ್ಕೆ ಬನ್ರಿ. ವಿಡಿಯೋಕ್ಕೆ ಹೋಗೋ ಕುಕ್ಕಿಂಗ್ಗಳು, ಒಂದು ಮಟನ್ನು, ಒಂದು ಚಿಕನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಚಿಕನ್ ರೆಡಿ. ನಮ್ಮ ಚಿಕ್ಕಪ್ಪ ಮಾಡ್ತಾರೆ ಅಡುಗೆ. ಚಿಕ್ಕಪ್ಪ ನಮ್ಮ ಮೇನ್ ಕುಕ್, ಶೆಫ್. ಮಿಕ್ಕಿದ್ದೆಲ್ಲ ನಾವು ರೆಡಿ ಮಾಡಿಕೊಡೋದು. ಅಡುಗೆಗಳೆಲ್ಲ ಆಗಿದೆ, ಎಲ್ಲರದು ಊಟ ಆಗ್ತಾ ಇದೆ. ಇಲ್ಲಿ ಹಳ್ಳಿ ಜನಲ್ಲಿ, ಇಲ್ಲೇ ಹಳ್ಳಿಯವರು ತುಂಬ ಜನ ಇದ್ದಾರೆ.
ಇಲ್ಲಿ ಹಳ್ಳಿ ಜನ ಫಸ್ಟ್ ಬರ್ತಾರೆ, ಅವ್ರಿಗೆ ಫಸ್ಟ್ ಊಟ ಹಾಕಿ ಆಮೇಲೆ ಇಲ್ಲಿದ್ದವರೆಲ್ಲ ನಾವು ತಿನ್ನೋದು. ಅಣ್ಣ ಹಾಂ ಅಲ್ಲ, ಅಲ್ಲಿ ಮೇಲಾದ್ರು ಕುತ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಾದ್ರು ಪಾಕ್ ತೆಗಿಲ್ಲ, ಇಲ್ಲಿ ಕುತ್ಕೋತೀರಾ? ಅದ್ರಲ್ಲಿ ಹಾಕ್ಬೇಡಿ ಬಕೆಟು. ಕುರಿ ಕಂಡ್ರು ಇವರೇ ಅಂತೆ, ಅಣ್ಣ ತಮ್ಮಂದಿರು ಇವರೇ ಅಂತೆ. ಇವರೆಲ್ಲ ವೆಜ್ಜು ಫ್ಯಾಮಿಲಿ, ವೆಜಿಟೇರಿಯನ್. ನಮ್ಮ ಮನೇಲಿ ವೆಜಿಟೇರಿಯನ್, ಅನ್ನ ರಸಮ್, ಓನ್ಲಿ ಕರ್ಡ್ ರೈಸ್. ಚಿಕನ್ ಬೇಕಾ? ಸರಿ ತರ್ತೀನಿ. ಟ್ರೈನಲ್ಲಿ ಎಲ್ಲ ಮುಗೀತು, ಇವಾಗ ಹೊರಡೋಣ. 6 ಗಂಟೆ ಆಗ್ತಾ ಬಂತು ಟೈಮು. ಆಲ್ರೆಡಿ ಎಲ್ಲ ಚಾರ್ಜಿಂಗ್ ಕೂಡ ಡೌನ್ ಆಗೋಯ್ತು. ಸಾರಿ ಯಾಕೆ, ಎಲ್ಲ ಊಟ ಗೀಟ ಎಲ್ಲ ಆಯಿತು. ಅದಷ್ಟೆಲ್ಲ ಊಟ ಮಾಡೋಕ್ಕಾಗಿಲ್ಲ, ವಿಡಿಯೋ ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಅದು ಒಂದು ಸ್ವಲ್ಪ ಜನ ಬಂದಾಗ ಮಾತ್ರ ಮಾಡಿದೆ, ಮತ್ತೆ ಮಾಡಿಲ್ಲ. ಎಲ್ಲ ಊಟ ಮಾಡ್ಕೊಂಡು ಹೋದ್ರು, ಬಡಿಸೋದ್ರಲ್ಲಿ ಬ್ಯುಸಿ ಆಗೋಗಿ ಯಾವ ವಿಡಿಯೋನೂ ಮಾಡಿಲ್ಲ. ಓಕೆ, ಇದೇ ವಿಡಿಯೋನ ನೋಡಿ ಸಾಕು. ಡ್ಯಾಮ್ಗೆ ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಎಲ್ಲರೂ ಹೊರಟ್ವಿ, ಎಲ್ಲ ಲಗೇಜ್ ಫುಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ್ವಿ ಅಂದು ಇಂತೂ ಟ್ರಾಫಿಕ್. ಬೆಂಗಳೂರಿಗೆ ಬಂದರೆ ಸಾಕು, ಟ್ರಾಫಿಕ್. ನೈಟ್ ಆಗೋಯ್ತು. ನೈಟ್ ಮನೆಗೆ ಹೋಗೋದ್ರಲ್ಲಿ ಎಷ್ಟೊತ್ತಾಗುತ್ತೆ. ಇವತ್ತು ಈ ಮಳೆ ಬೇರೆ, ಸಿಕ್ಕಾಪಟ್ಟೆ ಮಳೆ, ಗುಡುಗು ಮಿಂಚು. ಸದ್ಯ ಎಲ್ಲೂ ಮಳೆ ಕೈ ಸಿಕ್ಕಿಲ್ಲ, ತಪ್ಪಿಸ್ಕೊಂಡು ಬಂದಿದ್ದೀವಿ ಎಲ್ಲದನ್ನು. ಮನೆಗೆ ಬಂದು ಇಲ್ಲಿ ಜಾತ್ರೆ ನಡೀತಾ ಇದೆ, ಎಲ್ಲ ಲೈಟಿಂಗ್ಸ್ ಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಇವಾಗೆಲ್ಲ ಕರ್ಗಗಳು